ವಿಚಾರ ಏನಂದರೆ, ಆ ಸಿನಿಮಾ ಅವ್ರು ಮಾಡ್ತಾ ಇರುವಾಗ ಕೆಲವು ಕಂಡೀಷನ್ಸ್ ಎಲ್ಲ ಹಾಕಿರ್ತಾರೆ. ಅದನ್ನು ನಾವು ಬೈಪಾಸ್ ಮಾಡೋಕ್ಕಾಗಲ್ಲ. ಈಕೆ ಮಾಡ್ತಿದ್ದಾಳೆ, ಒಬ್ಬ ಕಲಾವಿದೆ. ಆ ಸಿನಿಮಾ ಬಗ್ಗೆ ಅವಳೇ ಮಾತಾಡೋಕ್ಕಾಗದೇ ಇದ್ಮೇಲೆ ನಾನು ಹಿಂಗೆ ಮಾತಾಡೋದು. ಖುಷಿ ಸತ್ಯವಾಗಲಿ ನನಗಂತೂ. ಯಾಕೆಂದರೆ ರಜನಿಕಾಂತ್ ಅಂದರೆ ಯಾರಿಗಿಷ್ಟ ಇಲ್ಲ ಹೇಳ್ರಿ. ನಮ್ಮ ಎಲ್ರಿಗೂ ಇಷ್ಟ ರಜನಿಕಾಂತ್ ಅಂತ. ಅದು ಸುಮಾರು 77ನೇ ಇಸ್ವಿನಲ್ಲಿ ನಾನು ತಪ್ಪು ತಾಳಗಳಲ್ಲಿ ಅವ್ರ ಜೊತೆ ಅಭಿನಯಿಸಿದ್ದು. ಅವರೇ ವಿಲನಾಗಿ ಬಂದಿದ್ದೆ ಇಂಡಸ್ಟ್ರಿಗೆ. ಆಮೇಲೆ ಅವರು ಹೀರೋ ಆದರು. ಅವ್ರಿಗೆ ನಾನು ವಿಲನ್ ಈಗ ಬಾಲಚಂದ್ರ ಸೆಲೆಕ್ಟ್ ಮಾಡಿದ್ದು. ಅದು ಚೆನ್ನಾಗಿ ಹೋಯಿತು. ಅದಾದ ಮೇಲೆ ಕಾಳಿ ಅಂತ ಒಂದು ಸಿನಿಮಾ ಮಾಡಿದ್ದೆ. ಅದು ಒಂದು ಡಬಲ್ ಲ್ಯಾಂಗ್ವೇಜ್. ಅದು ಕೂಡ ತಮಿಳು ತೆಲುಗು. IV ಶಶಿ ಅಂತ ನೀವು ಕೇಳಿರಬೇಕು. ಅವರು ಡೈರೆಕ್ಟ್ರು. ಅದರಲ್ಲಿ ಚಿರಂಜೀವಿನೂ ಮಾಡಿದರು. ತೆಲುಗು ಚಿರಂಜೀವಿ ಮಾಡಿದರು, ಮಲಯಾಳಂ ಸೀಮಾ ಮಾಡಿದರು. ಆಮೇಲೆ ಸತ್ಯನಾರಾಯಣ ಅಂತ ತುಂಬ ಫೇಮಸ್ ಆ್ಯಕ್ಟ್ರು ತೆಲುಗು ಮಾಡಿದರು. ಅವರ ಮಕ್ಕಳಂಗೆ ನಾನು ಆ್ಯಕ್ಟ್ ಮಾಡಿದ್ದೆ. ಅವೆರಡು ಸಿನಿಮಾ ಆದಮೇಲೆ ಸ್ವಲ್ಪ ನಾನು ಕನ್ನಡದಲ್ಲೇ ಮುಂದುವರೆದೆ. ಅವರು ತಮಿಳಿಗೆ ಹೋದರು. ಅವರು ಜಸ್ಟ್ ಸೂಪರ್ ಸ್ಟಾರ್ ಅಲ್ಲ, ಅವರು ತಲೈವ ಆಗ್ಬಿಟ್ರು. ಅವರು ಇವತ್ತು ಅವ್ರ ಜೊತೆ ಆ್ಯಕ್ಟ್ ಮಾಡೋಕ್ಕೆ ಎಲ್ಲರೂ ತುದಿಗಾಲಲ್ಲಿದ್ದಾರೆ. ಎಲ್ಲ ನಾಯಕ ನಟರು ತುದಿಗಾಲಲ್ಲಿದ್ದಾರೆ. ಅಂಥ ಒಂದು ಸಂದರ್ಭದಲ್ಲಿ ನನ್ನ ಮಗಳಿಗೊಂದು ಅವಳು ಪಾತ್ರ ಸಿಕ್ಕಿದ್ದು ನಮಗೆಲ್ಲ ಖುಷಿ. ಅವಳಿಗೆ ಎಂಡ್ ಆಫ್ ಅದು ಒಂಥರ ಜಾಯ್ ಅಂತಾರಲ್ಲ, ಅದಕ್ಕೆ ಲಿಮಿಟ್ಲೆಸ್. ಅವಳು ಎಷ್ಟು ಖುಷಿಯಾಗ್ಬಿಟ್ಲು ಅಂದರೆ, ಎಲ್ಲೂ ಯಾರಿಗೂ ಹೇಳಬಾರ್ದು, ಏನಾದರೂ ಆಗೋಗ್ಬಿಡ್ತು ಅಂತಂದರೆ ಭಯ ಬಂದ್ಬಿಡ್ತು. ಪಿಕ್ಚರಲ್ಲಿ ಅವಳ ಜೊತೆ ಆ್ಯಕ್ಟ್ ಮಾಡಿ ಬರೋವರೆಗೂ ನಾನು ಮಾತಾಡಬಾರ್ದು ಅನ್ನೋದು ಒಂದಾಯಿತು.